ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತು ನಾವು ಪರ್ವತ ಪ್ರಸಂಗದ 53ನೇ ಭಾಗಕ್ಕೆ ಬಂದಿದ್ದೀವಿ. ನೋಡಿ ಪ್ರಿಯರೇ, ಮತ್ತೆ 5, 6, 7ನೇ ಅಧ್ಯಾಯವನ್ನ ಪರ್ವತ ಪ್ರಸಂಗ ಅಂತ ಹೇಳುವಂತ ಭಾಗ ಅಂತ ಹೇಳ್ತಾರೆ. ತನ್ನ ಶಿಷ್ಯಂದರಿಗೆ ಅವರು ತಿಳಿಸಿದಕ್ಕಂತ ಬೋಧನೆ ಇವತ್ತು ಅದು ನಮಗೂ ಕೂಡ ಅಪ್ಲೈ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ನಾನು ನೀವು ಇಷ್ಟರವರೆಗೆ ತಿಳಿಸ್ಕೊಂಡು ಬಂದಿದ್ದೆ ಪ್ರಿಯರೇ. ಇನ್ನೇನು 1-2 ಭಾಗಗಳು ಇರ್ಬೋದಷ್ಟೇ. ನೋಡಿ, ಅದರಲ್ಲಿ 5, 6, 7ನೇ ಅಧ್ಯಾಯದಲ್ಲಿ ಒಂದೊಂದು ಭಾಗಕ್ಕೂ ಒಂದೊಂದು ಗೂಢಾರ್ಥಗಳ ಸ್ವಾಮಿ ಯಾವ ತರ ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ನಾವು ನೋಡಬೇಕಾದ್ರೆ ಪ್ರಿಯರೇ, ನೀವು 1ನೇ ಭಾಗದಿಂದ ಹಿಡಿದು ಕೊನೆಯ ಭಾಗದವರೆಗೂ ನೀವು ಒಂದೊಂದೇ ವಾಕ್ಯಗಳನ್ನ ನೋಡ್ಕೊಂಡು ಪುನಃ ನೀವು ನೋಡ್ಕೊಂಡು ಬರೋದಾದ್ರೆ ನಿಮಗೆ ಪರ್ವತ ಪ್ರಸಂಗ ಪೂರ್ತಿ ಬಾಯಿಪಟ ಮಾಡಿದಾಗೆ ಆಗುತ್ತೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾವು ಇವತ್ತು ಪರ್ವತ ಪ್ರಸಂಗದ ಅಲ್ಲಿ ಮತ್ತಾಯ 7ನೇ ಅಧ್ಯಾಯ 24ರಿಂದ 27ರವರೆಗೆ ನಾವು ಓದಿಕೊಳ್ಳುವ ಪರ್ವತ ಪ್ರಸಂಗ 53ನೇ ಭಾಗದಲ್ಲಿ 7ನೇ ಅಧ್ಯಾಯ 24ರಿಂದ 27ರವರೆಗೆ ಓದಿಕೊಳ್ಳುವ ಪ್ರಿಯರೇ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಓದಪ್ಪ. ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದೆ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನ ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ದಡಮ್ಮನೆ ಕಡುಕೊಂಡು ಬಿತ್ತು. ದಡಮ್ಮನೆ ಕಡ್ಕೊಂಡು ಬಿತ್ತು. ಈಗ ಈ ಒಂದು ವಚನದ ಭಾಗವನ್ನು ನಾವು ನೋಡೋಣ ಪ್ರಿಯರೇ. ಪ್ರೈಸ್ ಲಾರ್ಡ್ ಪ್ರಿಯರೇ, ಈ ಒಂದು ವಚನದ ಭಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳಿ ಇನ್ನೊಂದ್ಸಲ ಓದ್ತೀರಾ? ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಸ್ವಾಮಿ ತಿಳಿಸಿದ್ರೆ, ಈ ಬೈಬಲ್ ಪುಸ್ತಕಕ್ಕೆ ಏನು ಇನ್ನೊಂದು ಹೆಸರಿನಂದ್ರೆ ಉಪದೇಶವನ್ನ ಮಾಡುವಂತ ಪುಸ್ತಕ, ತಪ್ಪಾದ ದಾರಿಯಲ್ಲಿ ನಡೆಯತಕ್ಕಂಥ ವ್ಯಕ್ತಿಗಳನ್ನ ಸರಿಪಡಿಸುವಂತ ಪುಸ್ತಕ, ಡೊಂಕಾದ ಮಾರ್ಗದಲ್ಲಿ ಇರುವವರ ನೀಟಾದ ಮಾರ್ಗದಲ್ಲಿ ನಡೆಸುವಂತ ಪುಸ್ತಕ ಇದಾಗಿದೆ ಪ್ರಿಯರೇ. ಇವತ್ತು ಈ ಬೈಬಲ್ ಪುಸ್ತಕವನ್ನ ಕರೆಕ್ಟಾಗಿ ಯಾರಾದ್ರೂ 1-2 ಸಲ ಓದಿದ್ರೆ ನಿಜವಾಗಿ ನಿಮಗೆ ಗೊತ್ತಾಗ್ತದೆ ಇದರಲ್ಲಿ ನನ್ನ ಜೀವಮಾನದಲ್ಲಿ ನಾನು ಎಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದೀನಿ, ಎಷ್ಟು ಪಾಪದಲ್ಲಿ ಇದ್ದೀನಿ ಅಂತ ಗೊತ್ತಾಗ್ತದೆ ಪ್ರಿಯರೇ. ಅದಕ್ಕೇನೆ ಸ್ವಾಮಿ ಹೇಳ್ತಾರೆ, ಇದನ್ನ ಒಂದು ಬಂಡೆ ಮೇಲೆ ಕಟ್ಟಿದಂತ ಮನೆಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಇವತ್ತು ನೋಡಿ ಪ್ರಿಯರೇ, ಒಂದು ಮನೆ ಕಟ್ಟಬೇಕಾದ್ರೆ ಅಸ್ಥಿವಾರ ಸ್ಟ್ರಾಂಗ್ ಇದ್ರೆ ಮಾತ್ರ ಮನೆ ಸ್ಟ್ರಾಂಗ್ ಆಗಿರ್ತದೆ. ಇವತ್ತು ಅಸ್ಥಿವಾರ ಸ್ಟ್ರಾಂಗ್ ಇಲ್ವಾ, ಅದು ಗ್ಯಾರಂಟಿ ಕೆಳಗಡೆ ಬೀಳ್ತಿದಲ್ವಾ. ಅದೇ ತರದಲ್ಲಿ ಇಲ್ಲಿ ಸ್ವಾಮಿ ಹೇಳ್ತಾರೆ, ಬಂಡೆ ಮೇಲೆ ಮನೆ ಕಟ್ಟಿದ ವ್ಯಕ್ತಿಯ ಮನೆ ಅಲ್ಲಾಡೋದಿಲ್ಲ ಅಂತ ಹೇಳೋದ ರೀತಿಯಲ್ಲಿ ಇಲ್ಲಿ ವಿವರಿಸ್ತಿದ್ದಾರೆ. ನೋಡಿ ಇಲ್ಲಿ, ಆದ್ದರಿಂದ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು. ಹಾಗಾದ್ರೆ ನನ್ನ ಮಾತುಗಳು ಎಲ್ಲಿದೆ, ದೇವರ ಮಾತುಗಳು ಎಲ್ಲಿದ್ದಾರೆ? ಈ ಬೈಬಲ್ ಪುಸ್ತಕದಲ್ಲಿದೆ. ದಯವಿಟ್ಟು ಹೊಸ ಒಡಂಬಡಿಕೆನ 2-3 ಸಲ ಫಸ್ಟ್ ಓದಿ, ನೆಕ್ಸ್ಟ್ ಹಳೆ ಒಡಂಬಡಿಕೆಗೆ ಬನ್ನಿ. ಫಸ್ಟೇ ಹಳೆ ಒಡಂಬಡಿಕೆ ಓದ್ಬಿಟ್ರೆ ನಮ್ಗೆ ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಷಯಗಳು ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಗೈಡ್ ಮಾಡೋದು ಅಂದರೆ ಫಸ್ಟ್ ಹೊಸ ಒಡಂಬಡಿಕೆನ ಓದಿ. ಅದರಲ್ಲೂ ಪರ್ವತ ಪ್ರಸಂಗ 5, 6, 7 ಓದ್ಬಿಟ್ರೆ ಅಂತೂ ನಿಜವಾಗಿ ನಾವು ಅದ್ರಲ್ಲಿ ತಿದ್ದುಕೊಳ್ಳಿಲ್ಲ ಅಂದರೆ ಇನ್ನು ಅದು ದೇವ್ರ ತಪ್ಪಲ್ಲ, ಅದು ನಮ್ಮ ತಪ್ಪು. ದೇವರ ಮಾತುಗಳನ್ನ ಕೇಳಿ ಅದ್ರ ಪ್ರಕಾರ ನಡೆಯೋನು ಬಂಡೆ ಮೇಲೆ ಮನೆ ಕಟ್ಟದಂಗಂತೆ ಪ್ರಿಯರೇ. ಯಾವ್ದ್ರ ಮೇಲೆ? ಬಂಡೆ ಮೇಲೆ. ಅಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅಂತೇಳಿ ಅರ್ಥ. ಬಂಡೆ ಮೇಲೆ ಮನೆಯನ್ನು ಕಟ್ಟಿದವನು ಮನೆ ಯಾವತ್ತೂ ಕೂಡ ಸ್ಟ್ರಾಂಗ್ ಆಗಿರ್ತದೆ. ಅದೇ ತರ ಫೌಂಡೇಶನ್ ಅಸ್ಥಿವಾರ ಕರೆಕ್ಟ್ ಆಗಿದ್ರೆ ಮಾತ್ರ ಆ ಮನೆ ಸ್ಟ್ರಾಂಗ್ ಆಗಿರ್ತದೆ. ಒಬ್ಬೊಬ್ರು ಮನೇಲಿ ನೋಡಿ ಎಷ್ಟೋ ಆಳಕ್ಕೆ ತೆಗೆದಿರ್ತಾರೆ. ಹಾಗೇನೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಈ ದೇವರ ವಾಕ್ಯದಲ್ಲಿ ಪ್ರೀತಿಸು, ಕ್ಷಮಿಸು, ಕರುಣಿಸು, ದಾನ ಮಾಡು ಎಲ್ಲವನ್ನ ತೋರಿಸಿದೆ ಪ್ರಿಯರೇ. ಹೊಟ್ಟೆ ಕಿಚ್ಚಿ ಬಿಡು ಪ್ರತಿಯೊಂದನ್ನ. ಇವತ್ತು ಎಂತೆಂಥ ಕುಡುಕರು ಬಂದ್ಬಿಟ್ಟು ಒಳ್ಳೆಯವರಾಗಿದ್ದಾರೆ ಗೊತ್ತಾ? ಈ ಬೈಬಲ್ ಪುಸ್ತಕನ ಓದಿ. ಕೊಲೆಗಡುಕರು ಒಳ್ಳೆಯವರಾಗಿದ್ದಾರೆ. ವೈಭಿಚಾರ ಮಾಡ್ತಿದ್ದಂಥವ್ರು ನಾನು ಪಾಪ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ವೈಭಿಚಾರವನ್ನ ಬಿಟ್ಟಿದ್ದಾರೆ. ಅನ್ಯಾಯದಲ್ಲಿ ದುಡ್ಡು ಸಂಪಾದನೆ ಮಾಡ್ತಿದ್ದವರು ಇನ್ನು ಆ ದುಡ್ಡು ಬೇಡ ಅಂತ ಹೇಳಿ ಅದನ್ನ ಬಿಟ್ಟು ಬಂದಿದ್ದಾರೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾವು ಕೂಡ ಬದಲಾಗಬೇಕಾದ್ರೆ ಈ ಒಂದು ಬೈಬಲ್ ವಚನ ಮುಖ್ಯ. ಸ್ಪೆಷಲ್ ಆಗಿ ಯೌವನಸ್ಥ ಮಕ್ಕಳು. ದೇವರ ವಾಕ್ಯದಲ್ಲಿ ಕೀರ್ತನೆ 119:9 ಬರೆದಿದೆ ಏನಂತ? ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳೋದು ಯಾವುದರಿಂದ? ಈ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ.
ಯೌವನ ಕಾಲದಲ್ಲಿ ಸೃಷ್ಟಿಕರ್ತನ ಸ್ಮರಿಸು. ಹಾಗಾದ್ರೆ ಯೌವನಸ್ಥ ಮಕ್ಕಳಿಗಂತೂ ಇದು ಈಗ ಬೇಕೇ ಬೇಕು. ಯಾಕಂದ್ರೆ ಯೌವನಸ್ಥ ಮಕ್ಕಳಿಗೆ ಇವತ್ತು ಹಾಳಾಗ್ತಿರೋದು. ಯಾವಾಗ ಈ ವಾಕ್ಯವನ್ನ ಓದಿ ಅದ್ರ ಪ್ರಕಾರ ನಡೆಯಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರು ಬಂಡೆ ಮೇಲೆ ಮನೆ ಕಟ್ಟಿದಾಗೆ ಇದ್ದಾಳೆ. ನೆಕ್ಸ್ಟ್ 26ನೇ ವಾಕ್ಯ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದೆ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನಿಗೆ ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು, ಆಗ ಅದು ದಡುಮ್ಮನೆ ಕಳ್ಕೊಂಡು ಬಿತ್ತು. ಹಾಗಾದ್ರೆ ಈ ಮಾತುಗಳನ್ನ ಕೇಳದಿರೋರು, ದೇವರ ವಾಕ್ಯದ ಮಾತುಗಳನ್ನ, ಇವತ್ತು ನಾವು ಸುಮಾರು ಗ್ರಂಥಗಳ ಓದಿರ್ಬೋದು. ಈ ಬೈಬಲ್ ಪುಸ್ತಕವನ್ನ ದಯವಿಟ್ಟು ಓದಿ. ದಯವಿಟ್ಟು ಯೇಸು ಸ್ವಾಮಿನ ನಂಬಿರೋರು ಮಾತ್ರ ಅಲ್ಲ, ಯೇಸು ಸ್ವಾಮಿನ ನಂಬದೇ ಇರತಕ್ಕಂಥ ವ್ಯಕ್ತಿಗಳು ಹೊಸ ಒಡಂಬಡಿಕೆ ಪುಸ್ತಕವನ್ನ ದಯವಿಟ್ಟು ಓದಿ ಓದಿ ಓದಿ. ಆವಾಗ ನಾವು ಎಂಥ ಪಾಪದಲ್ಲಿದ್ದೀವಿ, ನಾವು ಇನ್ನೂ ಎಷ್ಟು ಅನ್ಯಾಯದಲ್ಲಿದ್ದೀವಿ, ನಾವು ನಿಜವಾಗಿ ಸ್ವರ್ಗಕ್ಕೆ ಹೋಗ್ತೀವ ನರಕಕ್ಕೆ ಹೋಗ್ತೀವಿ ಅಂತ ಜ್ಞಾನವನ್ನು ಕೊಡುವಂಥ ಪುಸ್ತಕ ಇದಾಗಿದೆ ಪ್ರಿಯರೇ. ಸುಮಾರು ಜನಕ್ಕೆ ನಾನು ಮಾಡ್ತಿರೋ ತಪ್ಪಲ್ಲ, ನಾನೇ ಮಾಡ್ತಾರೋ ಸರಿ, ನಾನೇ ಸರಿಯಾಗಿದ್ದೀನಿ ಅಂತ ಯಾವಾಗ ತಿಳ್ಕೊಳ್ತಾರೋ ಅವರು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿದಾಗ, ಅಂದರೆ ಮರಳಿನ ಮೇಲೆ ಮನೆ ಕಟ್ಟಿ ಆ ಮನೆ ಬಿದ್ದು ಹೋದಾಗೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾವು ಸ್ಟ್ರಾಂಗ್ ಆಗಿರ್ಬೇಕಾ? ನಾವು ದೇವರ ವಾಕ್ಯವನ್ನು ತಿಳಿಲೇಬೇಕು. ನಾನು ನಿಮಗೆ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೆ ಅಂದರೆ, ನಾನು ಇದನ್ನು ಪಬ್ಲಿಕ್ಕಿಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ದಯವಿಟ್ಟು ಯಾರೇ ಆಗಿರಲಿ ಕೂಡ ಒಂದು ಹೊಸ ಒಡಂಬಡಿಕೆ ಪುಸ್ತಕ ಉಚಿತವಾಗಿ ಸಿಗ್ತಾ ಇದೆ. ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಆ ಮತ್ತಾಯದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಕೊನೆಯವರೆಗೂ ಇರತಕ್ಕಂಥ ಅಧ್ಯಾಯದ ಭಾಗಗಳನ್ನು ಓದಿದಾಗ ಪ್ರಿಯರೇ, ಆಟೋಮೆಟಿಕ್ ಆಗಿ ನಾನು ಯಾರು, ಕನ್ನಡಿ ನನ್ನ ಮುಖವನ್ನು ಹೆಂಗ್ ತೋರಿಸೋದು ಹಾಗೆ ಬೈಬಲ್ ಪುಸ್ತಕ ನಿನ್ನ ಜೀವಮಾನವನ್ನು ತೋರಿಸ್ತದೆ, ನಿನ್ನ ಜೀವಿತವನ್ನು ತೋರಿಸ್ತದೆ, ನಿನ್ನ ಪರಿಸ್ಥಿತಿಗಳನ್ನು ತೋರಿಸ್ತದೆ ಪ್ರಿಯರೇ. ಮತ್ತೆ ಸೋತು ಹೋದ ಸಮಯದಲ್ಲಿ ಬಲಪಡಿಸ್ತದೆ, ಬಲಹೀನ ಸಮಯದಲ್ಲಿ ಬಲಪಡಿಸ್ತದೆ. ನಾನು ಪಾಪಿದೊಳದ ಭಾವನೆಯನ್ನು ಬಿಟ್ಟು ಪರಿಶುದ್ಧವಾಗಿ ನಡೀಲಿಕ್ಕೆ ಪ್ರಯತ್ನ ಪಡ್ತದೆ. ಪಾಪ ಮಾಡೋರಿಗೆಲ್ಲ ನರಕ ಅಂತ ಹೇಳ್ಬಿಡ್ತಾರೆ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅಂತ ಹೇಳ್ಬಿಡ್ತಾರೆ. ದುಷ್ಟರಿಗೆಲ್ಲ ಶಿಕ್ಷೆ ಕೊಡೋದಾದ್ರೆ ನಾನು ಇರಬಾರ್ದು, ಇನ್ನೊಬ್ರು ಇರಬಾರ್ದು. ನಿಜ ಅಲ್ವಾ? ಹಾಗಾದ್ರೆ ಈ ದುಷ್ಟರನ್ನ ಯಾವ ತರ ಮಾರ್ಪಡಿಸಬೇಕು, ಕೆಟ್ಟವರನ್ನ ಯಾವ ತರ ಮಾರ್ಪಡಿಸಬೇಕು, ಕೆಟ್ಟವನಾಗೆ ಬಿಟ್ಟು ಬಿಡಬಾರ್ದು, ಅವನ ಒಳ್ಳೆಯ ದಾರಿಗೆ ತರಲಿಕ್ಕೆ ಪ್ರಯತ್ನ ಪಡಬೇಕು, ಒಳ್ಳೆಯ ದಾರಿಗೆ ತರಲಿಕ್ಕೆ ಪ್ರಯತ್ನ ಪಡಬೇಕು. ಹಾಳಾಗೋಗಿದ್ದಾನೆ ಅಂತ ಅವನ ಕೈ ಬಿಟ್ಬಿಡೋದು ಸರಿಯಲ್ಲ. ಇದ್ರ ಬಗ್ಗೆ ಬೋಧನೆ ಮಾಡುತ್ತ ಪುಸ್ತಕ ಇದಾಗಿದೆ ಪ್ರಿಯರೇ. ಇವತ್ತು ಹಾಳಾಗಿ ಹೋಗಿರ್ತಕ್ಕಂಥ ಜನಗಳನ್ನ ಉತ್ತಮವಾದ ದಾರಿಗೆ ನಡೆಸುವಂಥ ಪುಸ್ತಕ ಬೈಬಲ್ ಆಗಿದೆ. ಈ ಲೋಕದ ಜ್ಞಾನದಿಂದ ಬಿಟ್ಟು ಪರಲೋಕದ ಕಡೆಗೆ ನಡೆಸುವಂಥ ಪುಸ್ತಕ, ಅಂದ್ರೆ ಸ್ವರ್ಗದ ಕಡೆಗೆ ನಡೆಸುವಂಥ ಪುಸ್ತಕ ಬೈಬಲ್ ಆಗಿದೆ. ಈ ಬೈಬಲ್ನ ಓದಿ ಅದ್ರ ಪ್ರಕಾರ ನಡೆದ್ರೆ ಸ್ವರ್ಗ ಸಾಮ್ರಾಜ್ಯ ಗ್ಯಾರಂಟಿ. ಪ್ರತಿಯೊಂದು ಗ್ರಂಥಗಳು ಕೂಡ ಹೇಳ್ತದೆ ಸ್ವರ್ಗ 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 ಅಂತೇಳಿ, ಸ್ವರ್ಗ ಮತ್ತು ನರಕದ ಬಗ್ಗೆ ಹೇಳ್ತದೆ. ಬಟ್ ಸ್ವರ್ಗ ನರಕ ಸಿಗಬೇಕಾದ್ರೆ ನಾವು ಯಾವ ಮೆಥಡಲ್ಲಿ ನಡಿಬೇಕಂತ ನಮಗೇನು ಗೊತ್ತಿಲ್ಲ. ಒಟ್ಟಾರೆ ದಾನ ಧರ್ಮ ಮಾಡಿಬಿಟ್ರೆ ಸ್ವರ್ಗ ಸಿಕ್ಬಿಡ್ತದೆ, ಒಳ್ಳೆ ಕಾರ್ಯ ಮಾಡಿ ಸ್ವರ್ಗ ಸಿಕ್ಬಿಡ್ತದೆ. ಇಲ್ಲ ಇಲ್ಲ ಇಲ್ಲ, ನಿನ್ನ ಹತ್ರ ಇರೋದಕ್ಕೆ ನೀನು ಕೊಡ್ತಾ ಇದೆಯಾ, ನಿನ್ನ ಹತ್ರ ಇಲ್ಲೇ ಇಲ್ಲ ಅಂದ್ರೆ ನೀನು ದಾನ ಧರ್ಮ ಇಲ್ಲಿಂದ ಮಾಡ್ತೀಯಾ? ಅದಕ್ಕೋಸ್ಕರ ದೇವರು ಕೊಟ್ಟಿದ್ದೇನೆ ಪುನಃ ರಿಟರ್ನ್ ಕೊಡೋದು ಅವಶ್ಯಕತೆ ಇಲ್ಲ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ದೇವರ ವಾಕ್ಯವನ್ನ ದಯವಿಟ್ಟು ಎಲ್ಲರೂ ಕೂಡ ಹೊಸ ಒಡಂಬಡಿಕೆ ಪುಸ್ತಕವನ್ನು ತೆಗೆದುಕೊಳ್ಳಿ. ಇದು ಬರೀ ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಕ್ರೈಸ್ತರಲ್ಲೂ ಸುಮಾರು ಜನ ಒಂದ್ಸಲನೂ ಬೈಬಲ್ ಓದದಿರೋಂಥವ್ರು ಕೂಡ ಇದ್ದಾರೆ, ಅಂಥವ್ರು ಕೂಡ ಇದು ಅನ್ವಯ ಆಗ್ತದೆ. ಹಾಗೇನೆ ಲೋಕದಲ್ಲಿರ್ತಕ್ಕಂಥ ಜನಗಳಿಗೆ ಈ ಬೈಬಲ್ ಪುಸ್ತಕ ಒಂದು ಸಲ ಓದಿ ತಗೊಂಡು ಹೇಳಿ ಅವರಿಗೆ, ಅವ್ರು ಒಂದು ಸಲ ಓದ್ರಿ 2 ಸಲ ಓದಿದಾಗ ಅವರ ಮುಖ ಕನ್ನಡಿ ತರದಲ್ಲಿ ಯಾವ ತರ ನಮ್ಮ ಮುಖ ಕಾಣ್ತದೋ ಹಾಗೆ ಬೈಬಲ್ ಪುಸ್ತಕ ಅವರ ಜೀವಿತ ತಿಳಿಸ್ಕೊಟ್ಟಾಗ ಅವರು ಮಾರ್ಪಾಡು ಒಂದೇ ಒಂತಾರೆ ಪ್ರಿಯರೇ. ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ದೇವರ ವಾಕ್ಯ ಪ್ರಕಾರ ನಡೆದು ಸ್ಟ್ರಾಂಗ್ ಆಗಿ ನಿಂತು ಬಂಡೆ ಮೇಲೆ ಕಟ್ಟಿದ ಮನೆ ಪ್ರಕಾರ ಯಾವುದೇ ಗಾಳಿಗಳು ಅಂದರೆ ಶೋಧನೆಗಳು, ಯಾವುದೇ ವೇದನೆಗಳು, ಯಾವುದೇ ತೊಂದರೆಗಳು ಬಂದರೂ ಕೂಡ ಅಲ್ಲಾಡದಂಥ ರೀತಿಯಲ್ಲಿ ನಾವು ದೇವರ ರಾಜ್ಯವನ್ನು ಕೊಟ್ಟು ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್ ಆಮೀನ್ ಆಮೀನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ.